ನಮ್ಮನೆ ಪಾರ್ಟಿಯಲ್ಲಿ ಗೋರಿಕಾಯಿಂದ ರಸಪಲ್ಯ ಮಾಡಿದ್ದೆ. ಹುಳಿ ಹುಳಿ, ಖಾರ ಖಾರ, ಸಿಹಿ ಸಿಹಿ ಆಗಿದೆ. ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ರು. ಜೋಳದ ರೊಟ್ಟಿ ಅಥವಾ ಚಪಾತಿ ಮಾಡ್ಬಿಟ್ಟು ಈ ರಸಪಲ್ಯ ಜೊತೆ ಒಂದ್ ಈರುಳ್ಳಿ ಕಡ್ಕೊಂಡು ತಿಂತಾ ಇದ್ರೆ ತಿಂದಷ್ಟು ತಿಂತಾನೆ ಇರ್ತೀರಾ. ಪಾರ್ಟಿಗೆ ಬಂದವರೆಲ್ಲ ಈ ರಸಪಲ್ಯ ಹೇಗ್ ಮಾಡೋದು ಅಂತ ಕೇಳ್ತಿದ್ರು. ಸೊ ಹಾಗಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಗೋರಿಕಾಯಿನ ನಾವು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ತರ ಉದ್ದಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಒಗ್ಗರಣೆ ಕೊಡಬೇಕು. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಈಗ ಒಂದ್ ಸ್ವಲ್ಪ ಒಣಮೆಣಸಿನಕಾಯಿ, ಕರಿಬೇವನ್ನ ಕೂಡ ಹಾಕೊಳ್ಳೋಣ. ಈಗ ಒಂದ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ಈಗ ನಾವು ಗೋರಿಕಾಯಿನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಇದನ್ನ ಕಲ್ಸ್ಕೋಬೇಕು. ಅರ್ಧ ಗ್ಲಾಸ್ ಅಷ್ಟು ನೀರ್ ಚಿಮುಕ್ಸ್ಬಿಟ್ಟು ಒಂದ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಅದು ಬೇಯಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. 1 ಕಪ್ ಅಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ. 3 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹುರಿದಿಟ್ಕೊಳ್ಳೋಣ. 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿನ ಕೂಡ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಅದಾದ್ಮೇಲೆ 1 ಕಪ್ ಅಷ್ಟು ಒಣ ಕೊಬ್ಬರಿನ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕು. ಈಗ ನಾವು ಹುರ್ಕೊಂಡಿರೋದೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ. ಕಡಲೆ ಬೀಜ ಮಾತ್ರ ನಾನು ಸಿಪ್ಪೆನ ತೆಗೆದು ಹಾಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡು ಇದನ್ನ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಅಂತೂ ರೆಡಿ ಆಯ್ತು. ಈಗ ನಾನು ಒಂದೇ ಒಂದು ಟೊಮೊಟೊನ ಕಟ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನಮ್ಮ ಗೋರಿಕಾಯಿ ಬೆಂದಿದೆ. ಮಸಾಲೆನ ಹಾಗೆ ನಾವು ಮಾಡ್ಕೊಂಡಿರೋ ಟೊಮೊಟೊ ಪ್ಯೂರಿನ ಕೂಡ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕಲಸ್ಬೇಕು. ಬಿಸಿ ಬಿಸಿ ಅನ್ನು ಕೂಡ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಈಗ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೆಲ್ಲ ಮತ್ತೆ ಹುಣಸೆ ಹಣ್ಣು ರಸ ಹಾಕಿ ಇದನ್ನ ಚೆನ್ನಾಗಿ ಕುದ್ಸಕ್ಕೆ ಬಿಟ್ಬಿಡ್ಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ನೋಡಿ ಈ ತರ ಎಣ್ಣೆ ಬಿಟ್ಕೊಂಡಿದೆ ಅಂದ್ರೆ ಆಗಿದೆ ಅಂತ ಅರ್ಥ. ಇದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ನಮ್ಮ ರಸಪಲ್ಯ ಅಂತೂ ರೆಡಿ ಆಗೋಯ್ತು. ನಾನಂತೂ ನಮ್ಮ ಪಾರ್ಟಿಯಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಬಿಟ್ಟು ರಸಪಲ್ಯದ ಜೊತೆಗೆ ಈರುಳ್ಳಿ ಸ್ಲೈಸಸ್ ಮಾಡಿಟ್ಟಿದ್ದೆ. ವಾವ್ ಅಂತ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ. ನೀವು ಇದನ್ನ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.